ಆಪರೇಷನ್ ಸಿಂಧೂರದ ಮುಖಾಂತರ ಈಗಾಗಲೇ ವಿಲವಿಲ ಅಂತಿರುವಂತಹ ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದೆ. ಪಾಕಿಸ್ತಾನದಲ್ಲಿ ಭೀಕರ ಸರಣಿ ಸ್ಫೋಟ ಮುಂದುವರೆದಿದೆ. ಪಾಕಿಸ್ತಾನದಲ್ಲಿ ಆತಂಕ ಮುಂದುವರೆದಿದೆ. ಮತ್ತೊಂದು ದೊಡ್ಡ ಆಘಾತ ಪಾಕಿಸ್ತಾನಕ್ಕೆ ಎದುರಾಗಿದೆ. ಸರಣಿ ಸ್ಫೋಟಗಳು ಪಾಕಿಸ್ತಾನದಲ್ಲಿ ಮುಂದುವರೆದಿರೋದು. ಪಾಕಿಸ್ತಾನದ ಲಾಹೋರ್ನಲ್ಲಿ ಸರಣಿ ಸ್ಫೋಟಗಳಾಗ್ತಾ ಇದೆ. ಪಾಕಿಸ್ತಾನದ ಲಾಹೋರ್ನಲ್ಲಿ ಸಿಂಧ್ ಮತ್ತು ಪಂಜಾಬ್ ಗಡಿಯಲ್ಲಿ ಆಗಿರುವಂತಹ ಬೆಳವಣಿಗೆ. ಪಾಕಿಸ್ತಾನದಲ್ಲಿ ಸೈರನ್ ಅನ್ನು ಮೊಳಗಿಸಲಾಯಿತಂತೆ. ಲಾಹೋರ್ ಪ್ರದೇಶದಲ್ಲಿ ಜನ ಏಕಾಏಕಿಯಾಗಿ ಮನೆಯಿಂದ ಹೊರಗೆ ಬಂದಿದ್ದಾರೆ. ಸ್ಫೋಟ ಆಗಿದೆ. ಲಾಹೋರ್ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಯಾಗಿದೆ ಎನ್ನುವಂತ ಮಾಹಿತಿ. ಡ್ರೋನ್ ದಾಳಿಯಾಗಿದೆ. ಲಾಹೋರ್ ನೌಕಾಪಡೆ ಕಲಾಜು ಮೇಲೂ ಕೂಡ ದಾಳಿಯಾಗಿರೋದು. ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯಿಂದ ದಾಳಿ ಆಗ್ತಾ ಇರೋದು. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ BLA ಸರಣಿ ಸ್ಫೋಟದ ಬೆನ್ನಲ್ಲೇ ಏರ್ಪೋರ್ಟ್ಗಳನ್ನು ಬಂದ್ ಮಾಡಿಕೊಂಡಿದೆ ಪಾಕಿಸ್ತಾನ. ಕರಾಚಿ, ಲಾಹೋರ್, ಇಸ್ಲಾಮಾಬಾದ್ ಏರ್ಪೋರ್ಟ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಲಾಹೋರ್ನಲ್ಲಿ ಸರಣಿ ಸ್ಫೋಟ ಆಗಿರೋದು. ಡ್ರೋನ್ ಅನ್ನ ಜಾಮ್ ಮಾಡಿ ಹೊಡೆದುರುಳಿಸಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಡ್ರೋನ್ ದಾಳಿಯಾಗಿದೆ ಲಾಹೋರ್ ಏರ್ಪೋರ್ಟ್ ಮೇಲೆ. ನೌಕಾಪಡೆ ಕಲಾಜು ಮೇಲೂ ಕೂಡ ದಾಳಿಯಾಗಿರೋದು. ಯಾವುದೇ ಸಾವು ನೋವು ಸಂಭವಿಸಿಲ್ಲ, ಆದರೆ ದಾಳಿ ಅಂತೂ ಆಗಿದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯಿಂದ ಆಗಿರುವಂತಹ ದಾಳಿ ಇದು. ಒಂದು ಕಡೆ ಭಾರತದ ಆತಂಕ, ಮತ್ತೊಂದು ಕಡೆ ಬಲೂಚಿಸ್ತಾನ್ ಟೆರರಿಸ್ಟ್ ಅಂದ್ರೆ ಪ್ರತ್ಯೇಕವಾದಿಗಳು ಹೋರಾಟ ಏನ್ ಮಾಡ್ತಿದ್ದಾರೆ ಅವರ ದಾಳಿ. ಈಗಾಗಲೇ 12 ಜನ ಸತ್ತಿದ್ದಾರೆ. ಮತ್ತೊಂದು ಕಡೆ ಸ್ಫೋಟ ಆಗಿದೆ. ತನಿಖೆ ಮಾಡ್ತಿದ್ದಾರಂತೆ ಪಾಕಿಸ್ತಾನದವರು. ಇದ್ರ ಬಗ್ಗೆ ಮಾಡ್ಲಿ ತನಿಖೆ. ಬೆಳಗ್ಗೆ ಲಾಹೋರ್ನಲ್ಲಿ ಸೈರನ್ಗಳ ಸ್ಫೋಟ ಆಯಿತು. ಅಂದ್ರೆ ಸೈರನ್ಗಳು ಮೊಳಗಿದ್ವು. ಜನ ಹೊರಗಡೆ ಬಂದ್ರು. ಹೊಗೆ ಕಾಣಿಸ್ತಾ ಇರುವಂತಹ ದೃಶ್ಯ ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು. ಇವತ್ತು ಬೆಳಗ್ಗೆ 8ನೇ ತಾರೀಕು ಬೆಳಗ್ಗೆ ಆಗಿರುವಂತಹ ಬೆಳವಣಿಗೆ ಇದು. ಏನಾಯ್ತು ಘಟನೆ? ಲಾಹೋರ್ನ ಗೋಪಾಲ್ ನಗರ ಮತ್ತು ನಸೀರಾಬಾದ್ ಪ್ರದೇಶದಲ್ಲಿ ವಾಲ್ಟನ್ ವಿಮಾನ ನಿಲ್ದಾಣ ಇದೆ. ಆ ವಾಲ್ಟನ್ ವಿಮಾನ ನಿಲ್ದಾಣದ ಬಳಿ ಆಗಿರುವಂತಹ ಬೆಳವಣಿಗೆ ಇದು. ಜನ ಹೊರಗಡೆ ಬಂದ್ರು. ಅಲ್ಲಲ್ಲಿ ಹೊಗೆ ಮೋಡಗಳು ಕಾಣಿಸ್ಕೊಂಡು ಲಾಹೋರ್ ಅನ್ನುವಂತಹ ಪ್ರದೇಶ ಏನಿದೆ ಅಲ್ಲ, ಇದು ಪ್ರಮುಖ ವಾಣಿಜ್ಯ ಕೇಂದ್ರ ಇದು. ಕಮರ್ಷಿಯಲ್. ನಮ್ಮದು ಹೇಗೆ ಮುಂಬೈ ಇದೆ, ಸಾಫ್ಟ್ವೇರಿಗೆ ಬಂದರೆ ITBT ಅಂತ ಹೇಳಿದ್ರೆ ಬೆಂಗಳೂರು ಅಂತ ಕರಿತೀವಿ, ಹಾಗೆ ಕಮರ್ಷಿಯಲ್ಗೆ ವಾಣಿಜ್ಯ ಕೇಂದ್ರವಾಗಿ ಲಾಹೋರ್ ಇದೆ ಪಾಕಿಸ್ತಾನದಲ್ಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಲಾಹೋರ್ ಪಕ್ಕದಲ್ಲಿ ಪಾಕಿಸ್ತಾನದ ಸೇನಾ ನೆಲೆ ಇದೆ. ಅಂತಹ ಪ್ರದೇಶದಲ್ಲಿ ಇಂಥದ್ದೊಂದು ದಾಳಿಯಾಗಿರೋದು. ಒಂದು ಉದ್ದದ ಡ್ರೋನ್ ಅನ್ನು ಬಳಸಿಕೊಂಡು ಇಂಥದ್ದೊಂದು ಸ್ಫೋಟ ಮಾಡಿದ್ದಾರೆ. ಅದೇ ಇದಕ್ಕೆ ಕಾರಣ ಅನ್ನುವಂತಹ ಡೀಟೇಲ್ಸ್ಗಳು ಬರ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ವಿರುದ್ಧ ನಾವು ಆಪರೇಷನ್ ಸಿಂಧೂರ್ ಮಾಡಿದ ನಂತರ 48 ಗಂಟೆಗಳ ಕಾಲ ಅವರು ನೋ ಫ್ಲೈ ಝೋನ್ ಅಂತ ಗುರುತಿಸ್ಕೊಂಡಿದ್ರು. ಅದನ್ನ ಹೇಳ್ಕೊಂಡಿದ್ರು. ಆದೇಶವನ್ನು ಹೊರಡಿಸಲಾಗಿತ್ತು. ಆದರೆ ಮತ್ತೊಮ್ಮೆ ಈ ಏರ್ಪೋರ್ಟ್ಗಳು ಬಂದಾಗುವ ಸಾಧ್ಯತೆ ಇದೆ. ಮಾಹಿತಿಗಳ ಪ್ರಕಾರ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಲಾಹೋರ್ ಏರ್ಪೋರ್ಟ್ ಎಂದಿನಂತೆ ಕಾರ್ಯನಿರ್ವಹಿಸಬೇಕಾಗಿತ್ತು. ಆದರೆ ಬಲೂಚಿಸ್ತಾನದ ಈ ಲಿಬರೇಷನ್ ಆರ್ಮಿ ಏನಿದೆ ಅಲ್ಲ, ಆ ಆರ್ಮಿಯಿಂದ ಆಗಿರುವಂತಹ ದಾಳಿಯ ಪರಿಣಾಮ ಮತ್ತೊಮ್ಮೆ ಎಕ್ಸ್ಟೆಂಡ್ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳು. ಒಂದು ಕಡೆ ಗಮನಿಸಿ, ಭಾರತದ ಮೇಲೆ ದಾಳಿ ಮಾಡಿದ ಭಯೋತ್ಪಾದಕ ಶಿಬಿರಗಳನ್ನು ಟಾರ್ಗೆಟ್ ಮಾಡಿ ಭಾರತದವರು ದಾಳಿ ಮಾಡ್ತಾ ಇದ್ದಾರೆ. ಭಯೋತ್ಪಾದಕರನ್ನ ದಾಳಿ ಮಾಡಿ. ಮತ್ತೊಂದು ಕಡೆ ಬಲೂಚಿಸ್ತಾನ್, ಬಲೂಚಿಗಳ ದಾಳಿ.
1971ರಿಂದ ಪಾಕಿಸ್ತಾನದ ನಡುವೆ ತಿಕ್ಕಾಟಗಳು. ಭುಟ್ಟು ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂಥ ಭುಟ್ಟು ಬಲೂಚಿಸ್ತಾನದ ಸರ್ಕಾರವನ್ನು ಕಿತ್ತೆಸೆದು ಅದನ್ನ ಪಾಕಿಸ್ತಾನಕ್ಕೆ, ಅಂದ್ರೆ ಪಾಕಿಸ್ತಾನದ ಸರ್ಕಾರ ಅಲ್ಲಿ ಆಡಳಿತ ಮಾಡಬೇಕು ಅಂತ ಹೇಳಿದ ನಂತರ 1971ರಿಂದ ಟಿಲ್ ಟುಡೇ ಬಲೂಚಿಸ್ತಾನ ವರ್ಸಸ್ ಪಾಕಿಸ್ತಾನ. ಬಲೂಚಿಸ್ತಾನದವರದ್ದು ವಾದ ಏನು? ನಮಗೆ ಪ್ರತ್ಯೇಕವಾದ